ಇನ್ನೊಂದು ಬಹುದೊಡ್ಡ ಮೌಲ್ಯ ನನಗೆ ಸಿಕ್ಕೋದು ಮಹಾಭಾರತದಿಂದ ಅಂದ್ರೆ, ದ್ವೇಷದಿಂದ ಯಾವ ಸಾಧನೆಯೂ ಆಗೋದಿಲ್ಲ. ಖಚಿತ, ಯಾವ ಸಾಧನೆಯೂ ಆಗೋದಿಲ್ಲ ದ್ವೇಷದಿಂದ. ನೋಡಿದ್ದೀರಿ, ಪಾಂಡವರ ಮೇಲಿನ ದ್ವೇಷ ಕೌರವರದ್ದು ಯಾವ ಮಟ್ಟಕ್ಕಿತ್ತು ಅಂದ್ರೆ ಯಾರನ್ನೂ ಉಳಿಸ್ಲಿಲ್ಲ, ಯಾವ ಮಕ್ಕಳು ಉಳಿಲಿಲ್ಲ. ಕೊನೆಗೆ ದ್ರೌಪದಿ 5 ಜನ ಮಕ್ಕಳು, ಅಭಿಮನ್ಯು, ಎಲ್ಲರೂ ಹತ್ರ ಹೋದ್ರು, ಒಬ್ಬರು ಉಳಿಲಿಲ್ಲ. ದ್ವೇಷದಿಂದ ಯಾವುದೂ ಆಗೋದಿಲ್ಲ ಅಂತ ಅನ್ನೋದು. ಕೊನೆಗೆ ಧರ್ಮಕ್ಕೆ ಜಯ ಆಗುವಂಥದ್ದು. ತಡ ಆಗ್ಬಹುದು, ತೊಂದರೆ ಆಗ್ಬಹುದು, ಒದ್ದಾಟ ಆಗಬಹುದು, ಆದ್ರೆ ಕೊನೆಗೆ ಜಯ ಸಿಗೋದು ಧರ್ಮಕ್ಕೆ ಮಾತ್ರ ಅಂತ ಹೇಳ್ಬೇಕಾದ್ರೆ. ಒಂದು ಬಹಳ ದೊಡ್ಡ ಚಿಂತನೆಯನ್ನ ನನಗೆ ಮಹಾಭಾರತ ಕೊಟ್ಟಿರೋದು ಅಂದ್ರೆ, ಯಾವುದೇ ಕಾರ್ಯ ಸಾಧನೆ ಆಗ್ಬೇಕಾದ್ರೆ, ಎತ್ತರದ ಮಟ್ಟದ ಕಾರ್ಯ ಸಾಧನೆ ಆಗ್ಬೇಕಾದ್ರೆ 2 ಮುಪ್ಪರಿಗೊಳ್ಬೇಕು, 2 ಜೊತೆ ಕೂಡ್ಬೇಕು. ಒಂದು ಸಂಕಲ್ಪ ಶಕ್ತಿ, ಇನ್ನೊಂದು ಕ್ರಿಯಾಶಕ್ತಿ. ಒಂದು ಸಂಕಲ್ಪ ಗಟ್ಟಿಯಾಗಿರ್ಬೇಕು, ಅದ್ರ ಹಿಂದೆ ಪ್ರಯತ್ನ ಇರಬೇಕು. ಅವು 2 ಇದ್ರೆ ಮಾತ್ರ ಯಶಸ್ಸು ಸಾಧ್ಯ. ಯತ್ರ ಯೋಗೇಶ್ವರ ಕೃಷ್ಣೋ ತತ್ರ ಪಾರ್ಥೋ ಧನುರ್ಧರ ತತ್ತ ಶ್ರೀ ವಿಜಯೋ ಭೂತೋ ಧ್ರುವ ನೇತಿರ್ಮತಿರ್ಮಮ. ಎಲ್ಲಿ ಕೃಷ್ಣನ ಸಂಕಲ್ಪ ಶಕ್ತಿ ಇದೆಯೋ, ಅರ್ಜುನನ ಕ್ರಿಯಾಶಕ್ತಿ ಇದೆಯೋ, ಅವೆರಡು ಮುಪ್ಪುರಿಗೊಂಡಾಗ ಯಶಸ್ಸು ಖಾತ್ರಿ ಸಿಗ್ತದೆ. ಯಶಸ್ಸು ಸಿಗ್ಬೇಕಾದ್ರೆ 2 ಬೇಕು. ನನಗೆ ಯಾವ್ದಾದ್ರು ಕೆಲಸದಲ್ಲಿ ಯಶಸ್ಸು ಸಿಗ್ಲಿಲ್ಲ ಅಂದ್ರೆ ಯಾವ್ದ್ರಲ್ಲ ಒಂದು ಖೋತ ಆಗಿದೆ ಅಂತ. ಸಂಕಲ್ಪ ಆದ್ರೂ ಗಟ್ಟಿ ಇಲ್ಲ, ಅಥವಾ ಸಾಕಷ್ಟು ಪ್ರಯತ್ನ ಸಿಕ್ಕಿಲ್ಲ ಅಂತ. 2 ನಮ್ಗಿರ್ಬೇಕಾದ್ರು. ಇನ್ನೊಂದು ನನಗೆ ಬಹಳ ಮುಖ್ಯವಾದಂತಹ ಮೌಲ್ಯ ಮಹಾಭಾರತದಿಂದ ನನಗೆ ದೊರೆತಿರೋದು ಅಂದ್ರೆ, ನಿಮ್ಮ ಜೀವನದ ಯಶಸ್ಸು ಅಥವಾ ಅಪಯಶಸ್ಸು ಅದು ನೀವು ತಗೊಳ್ಳುವಂತಹ ಆಯ್ಕೆಗಳ ಮೇಲಿದೆ. ನೀವು ಯಾವ ಆಯ್ಕೆಗಳನ್ನು ಆರಿಸ್ಕೋತೀರೋ ಅದರ ಮೇಲಿಂದ ನಿಮ್ಮ ಜೀವನದ ಯಶಸ್ಸು ಅಥವಾ ವೈಫಲ್ಯಗಳು ತೀರ್ಮಾನ ಆಗ್ತವೆ. 2 ಕಣ್ಣು ಮುಂದೆ ಮಾದರಿ ಬರ್ತವೆ. ಒಂದು ಕಾಲ್ಪನಿಕ ಸಂವಾದ ಅಂತ ಹಾಕಿದ್ದಾರೆ ಯಾವುದೋ ಪುಸ್ತಕದಲ್ಲಿ, ಕಾಲ್ಪನಿಕ ಸಂವಾದ. ಅದರೊಳಗೆ ಹಿಂದೆ ಸತ್ಯ ಇದೆ. ಕರ್ಣ ಅಂದಂತೆ ಕೃಷ್ಣನಿಗೆ, ನೀನ್ ಪುಣ್ಯವಂತಪ್ಪ, ನನ್ ಕಷ್ಟ ನಿನಗೇನ್ ಗೊತ್ತು. ಈಗೆಲ್ಲ ಒಂದಿದೆ, ಅಭ್ಯಾಸ ಇದೆ ಕೆಲವರಿಗೆ, ಕರ್ಣ ಬಹಳ ದೊಡ್ಡವನು, ದೊಡ್ಡ ಹೀರೋ ಅಂತ ಹೇಳಿ ಮಾಡುವಂಥದ್ದು. ಆದ್ರೆ ವ್ಯಾಸರು ಮಾತ್ರ ಮುಲಾಜಿಲ್ದೆ ಅವನು ಖಳನಾಯಕ ಅಂತೆ ಕರೆದಿದ್ದಾರೆ. ಉಳಿದುಳಿದ ರಾಮಾಯಣ ಮಹಾಭಾರತದಲ್ಲಿ ಸ್ವಲ್ಪ ಏನೋ ಏರಿಸಿ ಕೂಡಿಸ್ತಾರ ಅವನ್ನ. ಆದ್ರೆ ವ್ಯಾಸ ಭಾರತದಲ್ಲಿ ಕರ್ಣ ಖಳನಾಯಕ, ಔಟ್ ಅಂಡ್ ಔಟ್. ಅಲ್ಲಿ ಕರ್ಣ ಹೇಳ್ತಾನೆ ಕೃಷ್ಣನಿಗೆ, ಕೃಷ್ಣ ನೀನ್ ಪುಣ್ಯವಂತಪ್ಪ, ರಾಜಮಂತಂದಲ್ಲಿ ಹುಟ್ಟಿದೆ. ನೋಡು, ನಾನು ಕೌರವ ಪಾಂಡವರು ಇಬ್ಬರಿಗೂ ದೊಡ್ಡವನ್, ನಾನೇ ಚಕ್ರವರ್ತಿ ಆಗ್ಬೇಕಾಗಿತ್ತು. ನನ್ನ ದೈವ ನೋಡು, ನನ್ನ ತಾಯಿ ನನ್ ಬಿಟ್ಬಿಟ್ರು. ಪುಣ್ಯಕ್ಕೆ ನದಿ ಮುಳುಗಿಸ್ಲಿಲ್ಲ, ನನ್ನ ದಂಡೆ ಬಿಡ್ತು. ಎಲ್ಲೋ ರಾಜಕುಮಾರರ ಜೊತೆಗೆ ನಾನು ದ್ರೋಣಾಚಾರ್ಯ ಹತ್ರ ಕಲಿಬೇಕಾಗಿದ್ದವನು ಅಜೇರತನ ಮಗ ಕೂತ್ಕೊಂಡ್ಬಿಟ್ಟೆ. ಅದು ಸಾರಥಿ ಮಗ ಅದೇ. ಹೋಗಿ ಪರಶುರಾಮರು ಸೇವೆ ಮಾಡಿದ್ರೆ ಅವ್ರು ನನಗೆ ಶಾಪ ಕೊಟ್ರು. ದ್ರೋಣಾಚಾರ್ಯ ನನ್ ಶಿಕ್ಷಣ ಕೊಡ್ಲಿಲ್ಲ. ಕರೆಕ್ಟ್ ಸರಿಯಾಗಿ ಯುದ್ಧ ಸಮಯದಲ್ಲಿ ಮಂತ್ರ ಮರೆತು ಹೋಗೋ ಹಾಗಾಯ್ತು. ಭೂಮಿ ನೆಲ ಕುಸಿದ ಅಪಮಾನ ಮಾಡಿತು ನನಗೆ. ಎಲ್ಲ ಮೋಸ ಮೋಸ ಮೋಸ, ನನ್ನ ಜೀವನ ಪರ್ಯಂತ ಮೋಸ ಆಯ್ತು. ಆ ಕೃಷ್ಣ ಹೇಳ್ತಾನೆ, ಸುಮ್ನೆ ಕೂತ್ಕೊಳ್ಳ, ಬಾಳ ಮಾತಾಡ್ಬೇಡ, ನನ್ನ ನಡೆ ಬರ್ ನೋಡಿದ್ಯಾ ನೀನು. ನಾನು ಹುಟ್ಟಿದ ತಕ್ಷಣ ರಾತ್ರಿ ಮಧ್ಯರಾತ್ರಿಯಲ್ಲಿ ಹುಟ್ಟಿದ ತಕ್ಷಣ ನಮ್ಮ ತಂದೆ ವಸುದೇವ ಒಂದು ಬುಟ್ಟಿಯಲ್ಲಿ ಇಟ್ಕೊಂಡು ಬೋರ್ಗರಿತಿರುವಂತಹ ಯಮುನಾ ನದಿ ದಾಟಿ ಆ ಕಡೆ ಹೋಗಿ ಗೊಲ್ಲರ ಮನೆಯಲ್ಲಿ ಬಿಟ್ಟು ಬಂದ ನನ್ನ. ನೀನ್ ಅಟ್ಲೀಸ್ಟ್ ಒಬ್ಬ ಸಾರಥಿ ಮನೆಯಲ್ಲಿದ್ದಿ, ರಥ, ಕುದುರೆ, ಖಡ್ಗ, ಬಿಲ್ಲು ನೋಡ್ತಿದ್ದೆ. ನಾನು ಅದೂ ನೋಡ್ಲಿಲ್ವೇ. ನಾನು ಆಟ ಆಡಿದ್ದೆಲ್ಲ ಆ ಗೋಪಿಯರ ಜೊತೆಗೆ ಆಟ ಆಡಿದ್ದು, ಚಿನ್ನಿ ದಾಂಡು, ಚೆಂಡು ಇಂಥದ್ದು ಆಡ್ಕೊಂಡೇ ಇದ್ದದ್. ನಾನು ಕಲೀಲೇ ಇಲ್ಲ, ನಾನು ಶಾಲೆಗೆ ಹೋಗ್ಲಿಲ್ಲ. ಕೊನೆಗೆ ಕಂಸನ್ ಕೊಂದ ಮೇಲೆ ನಮ್ಮ ಅಪ್ಪ ವಸುದೇವ ನಾನು ಕಳಿಸಿದ್ರು, ಇದಕ್ಕೆ ಹೋಗೋ ನೀನು ಕದ್ವಾ ಸಂದೀಪನಿ ಕಡೆಗೆ ಅಂತ. ನಾನು ಕಲೀಲೇ ಇಲ್ಲ. ಕೊನೆಗೆ ಯಾವ ದೇಶದ್ದು ರಾಜ ಆಗಲೇ ಇಲ್ಲ, ನಾನು ಯಾವತ್ತೂ ರಾಜ ಆಗ್ಲಿಲ್ಲ. ಆದ್ರೆ ನನಗೆ ನಿನಗೆ ವ್ಯತ್ಯಾಸ ಏನ್ ಗೊತ್ತಾಯ್ತೇನೋ, ನಾವು ಮಾಡಿದಂತಹ ಆಯ್ಕೆಗಳು. ನಿನಗೆ ಬೇಕಾದಷ್ಟು ಆಯ್ಕೆ ಇತ್ತು, ನೀನು ಹುಡುಕಾಡಿ ದುರ್ಯೋಧನನ ಆರಿಸ್ಕೊಂಡೆ ಸ್ನೇಹಿತ ಅಂತ ಹೇಳಿ. ನಾನು ಬೇಕು ಅಂತ ಪಾಂಡವರ ಜೊತೆಗಿದ್ದೆ. ಯಾವಾಗ ನೀನು ಸತ್ಯವನ್ನ ಧರ್ಮವನ್ನ ಆರಿಸಿಕೊಂಡು ಅದರ ಹಿಂದೆ ಹೋಗ್ತೀಯೋ ನಿನ್ನ ಜೀವನದ ಗತಿನೇ ಬೇರೆ ಆಗತ್ತೆ. ನೀನು ಅನ್ಯಾಯವನ್ನ ಅಧರ್ಮವನ್ನ ಆರಿಸಿಕೊಂಡು ಹೋದಾಗ ನಿನ್ನ ಜೀವನ ಯಶಸ್ಸಾಗೋದು ಸಾಧ್ಯ ಇಲ್ಲ. ಎಷ್ಟು ಚಂದದ ಮಾತು ಸ್ವಾಮಿ. ಕೃಷ್ಣ ನಿರ್ಮಮೋ ನಿರಹಂಕಾರ, ಯಾರ ಬಗ್ಗೆನೂ ಪ್ರೀತಿ ಇಲ್ಲ, ಅಹಂಕಾರ ಏನೇನು ಇಲ್ಲ, ಮಮಕಾರ ಇಲ್ಲ. ದುರ್ಯೋಧನ ಬೀಗ ಆಗ್ಬೇಕು, ಆದ್ರೆ ಅವನ್ ಕೊಲ್ಸೋದಕ್ಕೆ ಯಾವ ಮುಲಾಜು ಇಲ್ಲಲ್ಲ ಕೃಷ್ಣನಿಗೆ.
ಪಾಂಡವ್ರಿಗೆ ಒಂಚೂರು ನೋವು, ಮಮ್ ಪ್ರಾಣಾಯ ಪಾಂಡವ ಅಂತ ಬಂದವನು ಒಂಚೂರು ನೋವಾದ್ರೆ ಬಿಡಲ್ಲ. ಯಾಕೆ ಅಂದ್ರೆ ಕೊನೆಗೆ ಯುದ್ಧ ಮುಗಿದ್ಮೇಲೆ ಧರ್ಮರಾಜ ಹೇಳ್ತಾನೆ, ಕೃಷ್ಣ ನಮ್ಮನ್ನು ಪಾರ್ ಮಾಡಿದೆಪ್ಪ, ನೀನಿದ್ದೆ ಅಂತ ಹೇಳಿ ನಾವು ಯುದ್ಧದಲ್ಲಿ ಗೆದ್ವಿ, ಇದ್ರ ಎಲ್ಲಿ ಸತ್ತು ಹೋಗ್ತಿದ್ವಿ, ನಾವು ಬದುಕೋ ಸಾಧ್ಯ ಇರ್ಲಿಲ್ಲ ಅಂತ. ಆ ಕೃಷ್ಣ ಹೇಳ್ತಾನೆ, ನೀವು ಪಾಂಡವರು ನನ್ನ ಸೋದರತ್ತೆ ಮಕ್ಕಳು ಅಂತ ನಿಮ್ಮನ್ನು ಉಳಿಸ್ಲಿಲ್ಲ, ನೀವು ಧರ್ಮದ ಪರವಾಗಿ ಇದ್ರಿ ಅಂತ ನಾನು ನಿಮ್ ಜೊತೆಗಿದ್ದೆ, ನೀವು ಅಧರ್ಮಿಗಳಾಗಿದ್ರೆ ಮೊದಲು ನಿಮ್ಮನ್ನೇ ಹೊಡಿಸಿದ್ದೆ ಅಂತ ಹೇಳ್ತಾನೆ. ಇಷ್ಟು ಚಂದ ಆಯ್ಕೆಗಳನ್ನು ಮಾಡ್ಕೊತಾನ ಅವನು. ಕೃಷ್ಣನ ಆಯ್ಕೆ ಯಾವಾಗಲೂ ಇರೋದು ಧರ್ಮದ ಪರವಾಗಿ, ಸತ್ಯದ ಪರವಾಗಿರುವಂತದ್ದು. ಕರ್ಣನಿಗೆ ಹೇಳ್ತಾನೆ, ನೀನು ಯಾವಾಗಲೂ ಅಸತ್ಯವನ್ನ ಅಧರ್ಮವನ್ನ ಆರಿಸಿಕೊಂಡ್ಯೋ ನಿನ್ನ ಜೀವನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ.